ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕರ್ಮ ಕಾಣಲ್ಲ ಆದರೆ ಕಾಡುತ್ತೆ. ಸ್ನೇಹಿತರೆ, ಆ ದೇವರು ನಾವು ಮಾಡಿದಂತಹ ಕರ್ಮಕ್ಕೆ ಸರಿಯಾದ ಫಲವನ್ನ ಕೊಡಬೇಕು ಅಂತ ನಿಂತ್ರೆ ಬರೀ ಮನುಷ್ಯರಷ್ಟೇ ಅಲ್ಲ, ತನ್ನನ್ನೂ ಸಹ ಆ ಕರ್ಮಗಳಲ್ಲಿ ಹೋಲಿಕೆ ಮಾಡಿಕೊಂಡು ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೊಡ್ತಾನೆ. ಇದಕ್ಕೆ ಉದಾಹರಣೆಯಾಗಿ ನೀವು ಮಹಾಭಾರತದಲ್ಲಿಯೂ ನೋಡಿರ್ಬೋದು, ರಾಮಾಯಣದಲ್ಲಿಯೂ ಸಹ ನೋಡಿರ್ಬೋದು. ಅದಕ್ಕೆ ತಕ್ಕ ಹಾಗೆ ಒಂದು ಉದಾಹರಣೆ ಇಲ್ಲಿದೆ, ಕೇಳಿ ಸ್ನೇಹಿತರೆ. ಸೂರ್ಯಪುತ್ರಂ ಚ ಸುಗ್ರೀವಂ ಶಕ್ರಪುತ್ರಂ ಚ ವಾಲಿನಮಂ ಭ್ರಾತರಾವು ಪತೋಸ್ತುತೆ ಸರ್ವೇ ಚ ಹರಿ ಯುತಪ. ಈ ಒಂದು ಶ್ಲೋಕ ಏನಿದೆ, ಇದು ಕರ್ಮಕ್ಕೆ ತಕ್ಕ ಪ್ರತಿಫಲಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಇದು ಮಹಾಭಾರತ ಮತ್ತು ರಾಮಾಯಣದ ಸಮ್ಮಿಲನದ ಒಂದು ಕತೆ. ರಾಮಾಯಣದಲ್ಲಿ ಸುಗ್ರೀವ ತನ್ನಣ್ಣ ವಾಲಿಯ ಜೊತೆಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮರು ಮರದ ಹಿಂದ್ಗಡೆ ನಿಂತ್ಕೊಂಡು ವಾಲಿಗೆ ಬಾಣವನ್ನ ಹೊಡೆದು ವಾಲಿಯನ್ನ ಸಾಯಿಸ್ತಾರೆ. ವಾಲಿ ಸಾಯುವಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮರಿಗೆ ಒಂದು ಮಾತನ್ನ ಹೇಳ್ತಾರೆ. ಸ್ವಾಮಿ, ನೀನು ಬಯಸಿದ್ದರೆ ನಾನು ನನ್ನ ಬಾಲದಲ್ಲಿ ಇರುವಂತಹ ಸಹಸ್ರಾರು ಕಣ್ಣುಗಳಿಂದ ಸೀತಾಮಾತೆಯನ್ನ ಕ್ಷಣ ಮಾತ್ರದಲ್ಲಿಯೇ ಹುಡುಕಿ ಇಲ್ಲಿರುವಳು ಅಂತ ಹೇಳ್ತಾ ಇದ್ದೆ. ಆದರೆ ಪ್ರಭು, ನೀನು ನನಗೆ ಬಾಣವನ್ನ ಹೊಡೆದು ನನ್ನ ಪಾಲಿನ ಸೇವೆಯನ್ನ ಇಲ್ಲವಾಗಿಸಿದೆಯಾ ಅಂತೇಳಿ ಪರಿತಪಿಸ್ತಾನೆ, ಸಾವನ್ನಪ್ತಾನೆ. ಇದನ್ನು ನೋಡಿ ಸುಗ್ರೀವನು ಸಹ ಬಹಳಷ್ಟು ದುಃಖಿತನಾಗ್ತಾನೆ. ಆಗ ಪ್ರಭು ಶ್ರೀರಾಮರು ವಾಲಿಗೆ ಒಂದು ಮಾತನ್ನ ಹೇಳ್ತಾರೆ. ನೀನು ಈ ಒಂದು ಜನ್ಮದಲ್ಲಿ ನನಗೆ ಸೇವೆಯನ್ನ ಮಾಡುತ್ತಿದ್ರೆ ಏನಾಯ್ತು, ಮುಂದಿನ ಜನ್ಮದಲ್ಲಿ ನನ್ನ ಕಾರ್ಯದಲ್ಲಿ ಭಾಗಿಯಾಗಿ ಸೇವೆ ಮಾಡುವೆ ಅಂತೇಳಿ ಮಾತನ್ನ ಕೊಡ್ತಾರೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಮಹಾಭಾರತದ ಸಂದರ್ಭದಲ್ಲಿ ಇಂದ್ರನ ಪುತ್ರನಾಗಿ ವಾಲಿ ಅರ್ಜುನನ ರೂಪದಲ್ಲಿ ಜನ್ಮ ತಾಳ್ತಾನೆ. ಇನ್ನೊಂದೆಡೆ ಕುಂತಿ ಮತ್ತು ಸೂರ್ಯನ ಪುತ್ರನಾಗಿ ಕರ್ಣನ ರೂಪದಲ್ಲಿ ಸುಗ್ರೀವ ಜನ್ಮ ತಾಳ್ತಾನೆ. ಮತ್ತು ಯಾವ ರೀತಿಯಾಗಿ ಇಂದಿನ ಜನ್ಮದಲ್ಲಿ ವಾಲಿ ಅಸಹಾಯಕ ಸ್ಥಿತಿಯಲ್ಲಿ ಮರಣವನ್ನ ಒಪ್ತಾನೋ, ಅದೇ ರೀತಿಯಾಗಿ ಇಲ್ಲಿ ಕರ್ಣನ ರೂಪದಲ್ಲಿ ಇದ್ದಂತಹ ಸುಗ್ರೀವನು ಸಹ ಅಸಹಾಯಕ ಸ್ಥಿತಿಯಲ್ಲೇ ಮರಣವನ್ನ ಒಪ್ತಾನೆ. ಇಲ್ಲಿ ಅರ್ಜುನನಲ್ಲಿ ದೇವೇಂದ್ರನ ಅಂಶವಿದ್ದಿದ್ದರ ಕಾರಣದಿಂದಾಗಿ ಅವನು ನರನಾಗಿ ಮತ್ತು ಶ್ರೀಕೃಷ್ಣನ ಜೊತೆ ಸೇವೆಯನ್ನ ಸಲ್ಲಿಸ್ತಾನೆ. ಇದರಿಂದ ಎರಡು ದೇಹ ಒಂದೇ ಆತ್ಮವಾಗಿರ್ತಾರೆ. ಮತ್ತು ಇವರ ಈ ಒಂದು ಸಮ್ಮಿಲನದ ಕಾರಣದಿಂದಾಗಿಯೇ ಕರ್ಣನ ಅಂತ್ಯವೂ ಸಹ ಆಗೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಕರ್ಣ ಕೇವಲ ಸುಗ್ರೀವ ಮಾತ್ರ ಅಲ್ಲ, ಕರ್ಣ ಹಿಂದಿನ ಜನ್ಮದಲ್ಲಿ ಸಿಕ್ಕಂತಹ ಶಾಪದಿಂದ ಜನಿಸಿರ್ತಾನೆ. ಇದರಿಂದ ನರ ಮತ್ತು ನಾರಾಯಣ ಸಮ್ಮಿಲನದಿಂದಲೇ ಕರ್ಣನ ಅಂತ್ಯವಾಗೋದಕ್ಕೆ ಸಾಧ್ಯವಿರುತ್ತೆ. ಇದಕ್ಕೆ ನಾನು ಮೊದಲೇನೆ ಹೇಳಿದೆ ಸ್ನೇಹಿತರೆ, ಭಗವಂತ ಕರ್ಮ ಫಲಗಳನ್ನು ನೀಡಬೇಕು ಅಂತ ನಿಂತರೆ ಸ್ವತಃ ತನ್ನನ್ನು ತಾನೂ ಸಹ ಅದರಲ್ಲಿ ತೊಡಗಿಸ್ಕೊಂಡೇ ಅದಕ್ಕೆ ಕರ್ಮ ಫಲವನ್ನು ನೀಡ್ತಾನೆ ಅಂತ. ನೀವು ಇಂದು ಮಾಡುವಂತಹ ಕರ್ಮಗಳೇ ನಿಮ್ಮ ನಾಳಿನ ಮತ್ತು ಮುಂದಿನ ಜನ್ಮದ ಭವಿಷ್ಯವನ್ನು ಬಹಳಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕಲಿಯುಗದಲ್ಲಿ ಎಲ್ಲರೂ ಸಹ ಕೆಟ್ಟವರಾಗಿದ್ದಾರೆ, ನಾವು ಸಹ ಕೆಟ್ಟವರಾಗಿರೋಣ. ಎಲ್ಲರೂ ಸಹ ಇಲ್ಲಿ ಸ್ವಾರ್ಥಕ್ಕಾಗಿ ಬದುಕ್ತಾ ಇದ್ದಾರೆ, ನಾವು ಸಹ ಸ್ವಾರ್ಥಕ್ಕಾಗಿ ಬದುಕೋಣ ಅನ್ನೋದನ್ನ ಬಿಟ್ಟು ಇಂದು ನೀವು ಇದೇ ಕಲಿಯುಗದಲ್ಲಿ ಒಳ್ಳೆಯದನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಾಗ್ಲಿ ಅಥವಾ ಇದೇ ಒಂದು ಜನ್ಮದಲ್ಲಾಗಲಿ ನಿಮಗೆ ಒಳ್ಳೆಯ ಸಂದರ್ಭ ಮತ್ತು ಒಳ್ಳೆಯ ಸಮಯ ಬಂದೇ ಬರುತ್ತೆ. ಯಾವತ್ತಿಗೂ ಸಹ ಈ ಒಂದು ಜನ್ಮದಲ್ಲಿ ನಿಮ್ಮ ಕಾರ್ಯಗಳು ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂತಿರಲಿ. ಅದನ್ನ ಬಿಟ್ಟು ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡುವ ರೀತಿ ಇಲ್ಲದಿರಲಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಅನ್ಕೊಂಡಿದ್ದೀನಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಕಥೆಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಹೇಳಿ. ಈ ಒಂದು ವಿಷಯದ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.